ನಾವೆಲ್ಲರೂ ಮಹಿಳೆಯರು ಕೂಡ ಆ ದಿವಸ 22ನೇ ತಾರೀಕಿನಂದು ನಮ್ಮ ರಾಜ್ಯ ಸರ್ಕಾರದ ಈ ಒಂದು ಆದೇಶವನ್ನು ಬಹಳ ಪ್ರೀತಿಪೂರ್ವಕವಾಗಿ ಸಂತೋಷದಿಂದ ನಾವು ಆಹ್ವಾನವನ್ನು ಮಾಡ್ತಾ ಅದನ್ನು ಸ್ವಾಗತಿಸ್ತಾ ನಾವು ಕೂಡ ರಾಮನ ದೇವಸ್ಥಾನಗಳಲ್ಲಿ ಮಹಿಳೆಯರೆಲ್ಲರೂ ಕೂಡ ಪೂಜೆಯನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಕೈಲಾದಂಥ ಒಂದು ಪ್ರಸಾದವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಅವತ್ತು ಮಾಡ್ತದೆ ಅನ್ನೋ ಒಂದು ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾವು ರಾಮನ ಭಕ್ತರಿ, ನಮ್ಮ ಹೃದಯದಲ್ಲೂ ಕೂಡ ರಾಮನ ಇಟ್ಕೊಂಡಿದ್ದೇವೆ. ಬರೀ ಡಂಬಾಟಿಕೆಗೆ ಬೂಟಾಟಿಕೆಗೆ ರಾಜಕೀಯಕ್ಕಾಗಿ ರಾಮನನ್ನು ಪೂಜಿಸೋದಿಲ್ಲ. ನಾವು ನಿಜವಾದ ರಾಮನ ಭಕ್ತರು ಯಾರು ಇದ್ದರೆ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಈ ಕೆಲಸವನ್ನು ಮಾಡ್ತೇವೆ. ನಮ್ಗೆ ಆಹ್ವಾನ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ರಾಮನ ನಾಡನ್ನು ಕಟ್ಟಲಿಕ್ಕೆ, ರಾಮನ ನಾಡು ಅಂದರೆ ರಾಮನ ಕನಸು ಏನಾಗಿತ್ತು ಗೊತ್ತಾ? ನಾವು ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ನಿಜವಾದ ರಾಮರಾಜ್ಯದ ಕನಸನ್ನು ಸಿದ್ದರಾಮಯ್ಯನವರು ಇವತ್ತು ಈಡೇರಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಮೂಲಕ ಯುವಕರಿಗೆ ಬದುಕು, ಮಹಿಳೆಯರಿಗೆ ಬದುಕು, ರೈತರಿಗೆ ಬದುಕು, ಇವತ್ತು ಎಲ್ಲರಿಗೂ ಕೂಡ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ರಾಮನನ್ನು ನಾವು ಸಿದ್ದರಾಮಯ್ಯನವರಲ್ಲಿ ನೋಡ್ತೇವೆ ಅನ್ನೋದನ್ನು ಇವತ್ತು ನಾನು ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಪಾದಿಸ್ತಾ ಇದ್ದೇನೆ. ಬರೀ ಮಾತಿಗಲ್ಲ ಶ್ರೀರಾಮ ಅಂತಕ್ಕಂಥದ್ದು ಬರೀ ಮಾತಿಗಲ್ಲ, ಅದು ರಾಜಕೀಯಕ್ಕಲ್ಲ. ರಾಜಕೀಯಕ್ಕಾಗಿ ತಾವು ಬಳಸಬೇಡಿ. ಇದರಲ್ಲಿ ರಾಜಕೀಯವನ್ನು ಬಿಟ್ಟು ಎಲ್ಲರನ್ನು ಒಳಗೊಂಡು ದೇವಸ್ಥಾನದ ಉದ್ಘಾಟನೆ ಆಗಲಿ. ಇದು ರಾಜೀವ್ ಗಾಂಧಿಯವರ ಕಾಲದಲ್ಲೇ ಇದಾಗಬೇಕಂತೇಳಿ ನಡೆದಂಥ ಒಂದು ವಿಚಾರ. ಇವತ್ತು ಅದಕ್ಕೆ ಕಾಯಕಲ್ಪ ಕೂಡಿ ಬಂದಿದೆ. ನಾವೆಲ್ಲರೂ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಮ್ಮ ನಾಯಕರಿಗೆ ಆಹ್ವಾನ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ರಾಮನ ದೇವಸ್ಥಾನದಲ್ಲಿ ಶ್ರೀರಾಮನ ಭಕ್ತರಾಗಿ ನಾವೆಲ್ಲರೂ ಕೂಡ ಪೂಜೆನ ಸಲ್ಲಿಸ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತೀನಿ.